ಬುರ್ಡೆ ಚಿನ್ನಪ್ಪಗೆ ಬೆಳ್ತಂಗಡಿ ಕೋರ್ಟ್ ಶಾಕ್ ಅನ್ನು ಕೊಟ್ಟಿದೆ. 10 ದಿನಗಳು ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ. ಬುರ್ಡೆ ಸ್ಕ್ಯಾಮ್ ಬಗ್ಗೆ ಚಿನ್ನಪ್ಪಗೆ ಎಸ್ಐಟಿ ಡ್ರಿಲ್ ನಡೆಸುತ್ತೆ. ಇನ್ಮೇಲೆ ಎಸ್ಐಟಿ ಕಸ್ಟಡಿಗೆ ಬುರ್ಡೆ ಮ್ಯಾನ್ ಚಿನ್ನಯ್ಯ 10 ದಿನಗಳ ಕಾಲ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಡ್ರಿಲ್ ನಡೆಯುತ್ತೆ. ನ್ಯಾಯಾಧೀಶರಾದ ವಿಜಯೇಂದ್ರ ಅವರು ಹೊರಡಿಸಿರುವಂತಹ ಆದೇಶ ಇದು. ಬೆಳ್ತಂಗಡಿ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ಕೋರ್ಟ್ ಹೊರಡಿಸಿರುವಂತಹ ಆದೇಶ. ಬುರ್ಡೆ ಚಿನ್ನಪ್ಪಗೆ ಬೆಳ್ತಂಗಡಿ ಕೋರ್ಟ್ ಕೊಟ್ಟಿರುವಂತಹ ಶಾಕ್ ಇದು. 10 ದಿನಗಳು ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ. ಬುರ್ಡೆ ಸ್ಕ್ಯಾಮ್ ಬಗ್ಗೆ ಚಿನ್ನಪ್ಪಗೆ ಎಸ್ಐಟಿ ಇನ್ಮೇಲೆ ಡ್ರಿಲ್ ಅನ್ನ ನಡೆಸುತ್ತೆ. ಎಸ್ಐಟಿ ಕಸ್ಟಡಿಗೆ ಬುರ್ಡೆ ಮ್ಯಾನ್ ಚಿನ್ನಯ್ಯ 10 ದಿನಗಳ ಕಾಲ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಡ್ರಿಲ್. ಇನ್ನು ನ್ಯಾಯಾಧೀಶರಾದ ವಿಜಯೇಂದ್ರ ಅವರು ಹೊರಡಿಸಿರುವಂತಹ ಆದೇಶ ಇದು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲಿಯಾಸ್ ಚೆನ್ನನನ್ನ 10 ದಿನಗಳ ಕಾಲ ಎಸ್ಐಟಿ ಪೊಲೀಸರ ವಶಕ್ಕೆ ನೀಡಿ ಬೆಳ್ತಂಗಡಿ ಕೋರ್ಟ್ ಆದೇಶವನ್ನ ಹೊರಡಿಸಿರುವಂತದ್ದು. ಹೀಗಾಗಿ ಮುಂದಿನ 10 ದಿನಗಳ ಕಾಲ ಚಿನ್ನಯ್ಯನನ್ನ ಎಸ್ಐಟಿ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸ್ತಾರೆ. 10 ದಿನಗಳ ಕಾಲ ಈ ಸುಳ್ಳು ದೂರಿನ ಹಿಂದಿನ ಗ್ಯಾಂಗ್ ಯಾವುದು, ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಏನೆಲ್ಲ ಆಮಿಷವನ್ನ ಒಡ್ಡಲಾಗಿತ್ತು ಎನ್ನುವುದರ ಬಗ್ಗೆ ವಿಚಾರಣೆ ನಡೆಸಲಾಗುತ್ತೆ. ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಚೆನ್ನಯ್ಯನನ್ನ 10 ದಿನಗಳ ಕಾಲ ತಮ್ಮ ವಶಕ್ಕೆ ನೀಡಬೇಕು ಅಂತ ಎಸ್ಐಟಿ ಮನವಿಯನ್ನ ಮಾಡಿತ್ತು. ಈ ಮನವಿಯನ್ನ ಪುರಸ್ಕರಿಸಿದ ಬೆಳ್ತಂಗಡಿ ಕೋರ್ಟ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲಿಯಾಸ್ ಚೆನ್ನನನ್ನ ಎಸ್ಐಟಿ ವಶಕ್ಕೆ ನೀಡಿ ಆದೇಶವನ್ನ ಹೊರಡಿಸಿದೆ. ಹಾಗಾಗಿ ಬುರ್ಡೆ ಸ್ಕ್ಯಾಮ್ ಬಗ್ಗೆ ಚಿನ್ನಪ್ಪಗೆ ಇನ್ನು ಮೇಲೆ ಎಸ್ಐಟಿ ಡ್ರಿಲ್ ಅನ್ನ ನಡೆಸುತ್ತೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಾನು ಮೊದಲು ತಂದಿದ್ದ ತಲೆಬುರುಡೆಯನ್ನ ಎಲ್ಲಿಂದ ತಂದೆ ಅಂತ ಹೇಳೋದಕ್ಕೆ ಎಸ್ಐಟಿ ಅಧಿಕಾರಿಗಳ ಮುಂದೆ ತಿಳಿಸೋದಕ್ಕೆ ವಿಫಲನಾಗಿದ್ದ. ಸೊ ತಲೆಬುರುಡೆಯ ಮೂಲವನ್ನ ಬಹಿರಂಗಪಡಿಸದೇ ಇರುವ ಕಾರಣದಿಂದ ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಲಾಗಿತ್ತು. ತದನಂತರ 10 ದಿನಗಳು ಎಸ್ಐಟಿ ಕಸ್ಟಡಿಗೆ ನೀಡುವಂತೆ ಅರ್ಜಿ ಸಲ್ಲಿಸಲಾಗಿದ್ದು 10 ದಿನಗಳು ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶವನ್ನ ಕೋರ್ಟ್ ಹೊರಡಿಸಿದೆ. ಇನ್ನು ಬುರ್ಡೆ ಸ್ಕ್ಯಾಮ್ ಬಗ್ಗೆ ಚಿನ್ನಪ್ಪಗೆ ಇನ್ಮೇಲೆ ಎಸ್ಐಟಿ ಡ್ರಿಲ್ ನಡೆಸುತ್ತೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ 2 ಲಕ್ಷ ರೂಪಾಯಿ ಹಣವನ್ನ ಗ್ಯಾಂಗ್ ಒಂದು ನೀಡಿ ಸುಳ್ಳು ದೂರು ನೀಡೋದಕ್ಕೆ ಟ್ರೈನಿಂಗ್ ನೀಡಿದ್ರಂತೆ. ಇನ್ನು ಆ ಟ್ರೈನಿಂಗ್ ಪಡೆದ ಬಳಿಕ ಪೊಲೀಸ್ಗೆ ಚಿನ್ನಯ್ಯ ಸುಳ್ಳು ದೂರನ್ನ ಕೊಟ್ಟಿದ್ನಂತೆ. ಗ್ಯಾಂಗ್ ಒಂದು ತಲೆಬುರುಡೆಯನ್ನ ಚಿನ್ನಯ್ಯ ಕೈಗೆ ಕೊಟ್ಟು ಅದನ್ನ ಪೊಲೀಸರು ಹಾಗೆ ಕೋರ್ಟ್ಗೆ ಒಪ್ಪಿಸುವಂತ ಹೇಳಿದ್ರಂತೆ. ಸೊ ಇದೆಲ್ಲ ವಿಚಾರವಾಗಿ ಎಸ್ಐಟಿ ತಂಡ ಇನ್ನು ಆತನನ್ನ ತನಿಖೆ ನಡೆಸ್ತಾ ಹೋಗುತ್ತೆ, ಆತನ ವಿಚಾರಣೆ ನಡೆಸ್ತಾ ಹೋಗುತ್ತೆ. 10 ದಿನಗಳು ಎಸ್ಐಟಿ ಕಸ್ಟಡಿಗೆ ಇನ್ನು ಚಿನ್ನಯ್ಯ. ಬುರ್ಡೆ ಸ್ಕ್ಯಾಮ್ ಬಗ್ಗೆ ಚಿನ್ನಪ್ಪಗೆ ಎಸ್ಐಟಿ ಡ್ರಿಲ್ ಅನ್ನ ನಡೆಸುತ್ತೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲಿಯಾಸ್ ಚೆನ್ನನನ್ನ 10 ದಿನಗಳ ಕಾಲ ಎಸ್ಐಟಿ ಪೊಲೀಸರ ವಶಕ್ಕೆ ನೀಡಿ ಬೆಳ್ತಂಗಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಹೀಗಾಗಿ ಮುಂದಿನ 10 ದಿನಗಳ ಕಾಲ ಚಿನ್ನಯ್ಯನನ್ನ ಎಸ್ಐಟಿ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸ್ತಾರೆ. 10 ದಿನಗಳ ಕಾಲ ಈ ಸುಳ್ಳು ದೂರಿನ ಹಿಂದಿನ ಗ್ಯಾಂಗ್ ಯಾವುದು, ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಏನೆಲ್ಲ ಆಮಿಷವನ್ನ ಒಡ್ಡಲಾಗಿತ್ತು ಎನ್ನುವುದರ ಬಗ್ಗೆ ವಿಚಾರಣೆ ನಡೆಸಲಾಗುತ್ತೆ. ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಚೆನ್ನಯ್ಯನನ್ನ ಇನ್ನು 10 ದಿನಗಳ ಕಾಲ ತಮ್ಮ ವಶಕ್ಕೆ ನೀಡಬೇಕು ಅಂತ ಎಸ್ಐಟಿ ಮನವಿಯನ್ನ ಮಾಡಿತ್ತು. ಈ ಮನವಿಯನ್ನ ಪುರಸ್ಕರಿಸಿದ ಬೆಳ್ತಂಗಡಿ ಕೋರ್ಟ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲಿಯಾಸ್ ಚೆನ್ನನನ್ನ ಎಸ್ಐಟಿ ವಶಕ್ಕೆ ನೀಡಿ ಆದೇಶವನ್ನ ಹೊರಡಿಸಿದೆ. ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಾನು ಮೊದಲು ತಂದಿದ್ದ ತಲೆಬುರುಡೆ ಎಲ್ಲಿಂದ ತಂದೆ ಅಂತ ಹೇಳೋದಕ್ಕೆ ವಿಫಲವಾಗಿದ್ದ ಎಸ್ಐಟಿ ಅಧಿಕಾರಿಗಳ ಮುಂದೆ. ಸೊ ಹಾಗಾಗಿ ಈತನನ್ನ ಇದೇ ಕಾರಣದಿಂದ ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಲಾಗಿತ್ತು. ಇದೀಗ 10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ಈತನನ್ನ ನೀಡಿದ್ದು ಎಸ್ಐಟಿ ಅಧಿಕಾರಿಗಳು ಈತನ ವಿಚಾರಣೆಯನ್ನ ಇವತ್ತಿಂದ 10 ದಿನಗಳ ಕಾಲ ನಡೆಸ್ತಾರೆ. ಹೀಗಾಗಿ ಮುಂದಿನ 10 ದಿನಗಳ ಕಾಲ ಚಿನ್ನಯ್ಯನನ್ನ ಎಸ್ಐಟಿ ಪೊಲೀಸರು ತೀವ್ರ ವಿಚಾರಣೆ ನಡೆಸ್ತಾರೆ. 10 ದಿನಗಳ ಕಾಲ ಈ ಸುಳ್ಳು ದೂರಿನ ಹಿಂದೆ ಇರುವಂತಹ ಗ್ಯಾಂಗ್ ಯಾವುದು, ಈತನ ಹಿಂದಿರುವಂತಹ ಗ್ಯಾಂಗ್ ಯಾವುದು, ಹಾಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಎಲ್ಲ ಆಮಿಷವನ್ನ ಒಡ್ಡಲಾಗಿತ್ತು. ಈ ರೀತಿಯಾಗಿ ಆತ ಹೇಳಿಕೆ ಕೊಡ್ತಾನೆ. 13 ಅಂತ ಹೇಳಿ ತದನಂತರ 17 ಪಾಯಿಂಟ್ ಅನ್ನ ತೋರಿಸಿ 17 ಪಾಯಿಂಟ್ ಅನ್ನ ಶೋಧಿಸಲಾಗುತ್ತೆ. ಸೊ ಈ ರೀತಿಯಾಗಿ ಹೇಳಿಕೆ ಕೊಡೋದಕ್ಕೆ ಆತನಿಗೆ ಏನೆಲ್ಲ ಆಮಿಷ ಒಡ್ಡಲಾಗಿತ್ತು, ಒಬ್ಬನೇ ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇವನ ಹಿಂದಿರುವಂತಹ ಗ್ಯಾಂಗ್ ಯಾವುದು, ಇದೆಲ್ಲದರ ವಿಚಾರಣೆಯನ್ನ ಇವತ್ತು ಎಸ್ಐಟಿ ಇವತ್ತಿನಿಂದ 10 ದಿನಗಳ ಕಾಲ ಚಿನ್ನಯ್ಯನನ್ನ ಎಸ್ಐಟಿ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸ್ತಾರೆ. 10 ದಿನಗಳ ಕಾಲ ಈ ಸುಳ್ಳು ದೂರಿನ ಹಿಂದಿನ ಗ್ಯಾಂಗ್ ಯಾವುದು, ಹಾಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನೆಲ್ಲ ಆಮಿಷವನ್ನ ಒಡ್ಡಿದ್ರು, ಏನೆಲ್ಲ ಆಸೆಯನ್ನ ತೋರಿಸಿದ್ರು ಈತನಿಗೆ, ಈತ ಈ ರೀತಿಯಾಗಿ ಹೇಳಿಕೆ ಕೊಡೋದಕ್ಕೆ ಇರುವಂತಹ ಕಾರಣವಾದ್ರೂ ಏನು, ಇದೆಲ್ಲ ಪ್ರಶ್ನೆಯನ್ನ ಮುಂದಿಟ್ಕೊಂಡು ಎಸ್ಐಟಿ ಅಧಿಕಾರಿಗಳು ಈತನ ವಿಚಾರಣೆಯನ್ನ ಇವತ್ತಿನಿಂದ 10 ದಿನಗಳ ಕಾಲ ನಡೆಸ್ತಾರೆ. ಇನ್ನು
ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ 10 ದಿನಗಳ ಕಾಲ ತಮ್ಮ ವಶಕ್ಕೆ ನೀಡಬೇಕಂತ SIT ಮನವಿ ಮಾಡಿತ್ತು. ಅದರ ಹಾಗೆ ಮನವಿಯನ್ನ ಪುರಸ್ಕರಿಸಿದಂತಹ ಬೆಳ್ತಂಗಡಿ ಕೋರ್ಟ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲಿಯಾಸ್ ಚನ್ನನನ್ನ SIT ವಶಕ್ಕೆ ನೀಡಿ ಆದೇಶವನ್ನ ಹೊರಡಿಸಿದೆ. ಸೊ ಇವತ್ತಿಂದ 10 ದಿನಗಳ ಕಾಲ ಈ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ವಿಚಾರಣೆ ನಡೆಯುತ್ತೆ SIT ಅಧಿಕಾರಿಗಳಿಂದ. 10 ದಿನಗಳ ಕಾಲ ಈ ಗ್ಯಾಂಗ್ನಲ್ಲಿ ಯಾರ್ಯಾರಿದ್ದಾರೆ, ಈತ ಈ ಥರ ಸುಳ್ಳು ಹೇಳೋದಕ್ಕೆ ಕಾರಣ ಆದ್ರೂ ಏನು, ಹಾಗೆ ಈತನಿಗೆ ಯಾವ ರೀತಿಯಾದಂತಹ ಆಮಿಷ ಒಡ್ಡಲಾಗಿತ್ತು, ಏನೆಲ್ಲ ಆಸೆಯನ್ನ ತೋರಿಸಲಾಗಿತ್ತು, ಈ ರೀತಿಯಾಗಿ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು SIT ಅಧಿಕಾರಿಗಳು ಈ ನಕಲಿ ಚೆನ್ನಪ್ಪನ ವಿಚಾರಣೆಯನ್ನ ನಡೆಸಲಿದ್ದಾರೆ. ಇವತ್ತಿನಿಂದ 10 ದಿನಗಳ ಕಾಲ ಸತತವಾಗಿ ಇವತ್ತಿಂದ 10 ದಿನಗಳ ಕಾಲ ಈತನ ವಿಚಾರಣೆ ನಡೆಸಲಾಗುತ್ತೆ. 10 ದಿನಗಳ ಕಾಲ ಈ ಸುಳ್ಳು ದೂರಿನ ಹಿಂದಿನ ಗ್ಯಾಂಗ್ ಯಾವುದು, ಹಾಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನೆಲ್ಲ ಆಮಿಷ ಒಡ್ಡಲಾಗಿತ್ತು, ಈ ರೀತಿಯಾಗಿ ಆಯಾಮದಲ್ಲಿ SIT ತನಿಖೆಯನ್ನ ನಡೆಸುತ್ತೆ. ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಚೆನ್ನಯ್ಯನನ್ನ 10 ದಿನಗಳ ಕಾಲ ತಮ್ಮ ವಶಕ್ಕೆ ನೀಡಬೇಕಂತ SIT ಮನವಿ ಕೂಡ ಮಾಡಿಕೊಂಡಿತ್ತು. ಅದ್ರ ಹಾಗೆ ಆ ಮನವಿಯನ್ನ ಪುರಸ್ಕರಿಸಿದ ಬೆಳ್ತಂಗಡಿ ಕೋರ್ಟ್ ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಅಲಿಯಾಸ್ ಚನ್ನನನ್ನ SIT ವಶಕ್ಕೆ ನೀಡಿ ಆದೇಶವನ್ನ ಹೊರಡಿಸಿದೆ. ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಾನು ಮೊದಲು ತಂದಿದ್ದ ತಲೆಬೂಡೆಯನ್ನ ಎಲ್ಲಿಂದ ತಂದೆ ಎಂಬುದನ್ನ SIT ಅಧಿಕಾರಿಗಳಿಗೆ ತಿಳಿಸೋದಕ್ಕೆ ಕೂಡ ವಿಫಲನಾಗಿದ್ದಾನೆ. ಮೊದಲು ಆತ ಹೇಳಿಕೆಯನ್ನ ಕೊಡಬೇಕಾದ್ರೆ, ಕಂಪ್ಲೇಂಟ್ ಕೊಡಬೇಕಾದ್ರೆ ಒಂದು ತಲೆಬೂಡೆಯನ್ನ ಇಟ್ಕೊಂಡ್ ಬಂದಿದ್ದ. ಆ ತಲೆಬೂಡೆ ಎಲ್ಲಿಂದ ತಂದೆ ಅಂತ ಹೇಳೋದಕ್ಕೆ SIT ಅಧಿಕಾರಿಗಳ ಮುಂದೆ ಆ ತಲೆಬೂಡೆ ಎಲ್ಲಿಂದ ತಂದೆ ಅಂತ ಹೇಳೋದಕ್ಕೆ ಈತ ವಿಫಲನಾಗಿದ್ದ. ಸೊ ತಲೆಬೂಡೆಯ ಮೂಲವನ್ನ ಬಹಿರಂಗಪಡಿಸದೇ ಇರುವ ಕಾರಣದಿಂದ ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಲಾಗಿತ್ತು. ಇನ್ನು ಯಾವ ಯಾವ ಆಯಾಮದಲ್ಲಿ ನಡೆಯುತ್ತೆ ತನಿಖೆ ಅನ್ನೋದು ನೋಡಬೇಕಾಗಿದೆ. ಇನ್ನು ಯಾವಾಗ ಉತ್ಖನನಕ್ಕೆ ಬ್ರೇಕ್ ಕೊಟ್ಟರು ಆಗ್ನಿಂದ ಆತನ ವಿಚಾರಣೆಗೆ ಒಳಪಡಿಸಿದ್ರು SIT ತಂದ. ನಂತರ ನಿನ್ನೆ ಬೆಳಗ್ಗೆ 10ರಿಂದ ಹಿಡಿದು ರಾತ್ರಿವರೆಗೂ ಕೂಡ ವಿಚಾರಣೆಯನ್ನ ನಡೆಸಿದ್ರು. ಇನ್ನು ಸ್ವತಃ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರೇ ನಿನ್ನೆ ಎಲ್ಲ ವಿಚಾರಣೆ ಕೂಡ ನಡೆಸಿರುವಂಥದ್ದು. ಇದೀಗ ಇವತ್ತಿನಿಂದ 10 ದಿನಗಳ ಕಾಲ SIT ಅಧಿಕಾರಿಗಳು ಈತನ ವಿಚಾರಣೆಯನ್ನ ನಡೆಸ್ತಾರೆ.